ಶಿರಾ ತಾಲೂಕಿನ ರಾಮನಹಳ್ಳಿ ಹಾಲು ಶೇಖರಣಾ ಉಪಕೇಂದ್ರವನ್ನ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಉದ್ಘಾಟಿಸಿ ಮಾತನಾಡಿದರು. ಎಲ್ಲವನ್ನೂ ಕೂಡ ಅಲ್ಲಿಂದ ನೀವು ಮಾಡತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನೀವು ಕೇಂದ್ರವನ್ನ ಮಾಡೋದಕ್ಕೆ ನಮ್ಮ ಏನ್ ಪ್ರದೀಪ್ ರಂಗಶಮಣ್ಣ ಎಲ್ಲ ಮುಖಂಡರುಗಳು ನೀವು ಪ್ರಯತ್ನವನ್ನ ಹಾಕಿ ಬೇಗನ ನೀವು ಎಷ್ಟು ಚುರುಕಾಗಿ ಕೆಲಸ ಮಾಡ್ತಾರೋ ಅಷ್ಟು ಬೇಗ ನಿಮಗೆ ಕೇಂದ್ರ ಮಾಡ್ಕೊಡೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿರ್ತೀವಿ. ಒಟ್ಟಾರೆ ನಿಜಕ್ಕೂ ಕೂಡ ನನಗೊಂದು ಈ ಭಾಗದ ಅಷ್ಟು ಪರಿಚಯ ಇರಲಿಲ್ಲ. ನಮ್ಮ ಜಯರಾಮಣ್ಣವರು ಹೇಳ್ಬೇಕಾದ ಸಂದರ್ಭದಲ್ಲಿ ಸುಮಾರು 8 ಹಳ್ಳಿಗೆ ಒಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಉಪಕೇಂದ್ರ ಇವತ್ತು ಪ್ರಾರಂಭ ಆಗಿದೆ. ನಮ್ಮ ಭಾಗದ ರೈತರು ಇದನ್ನು ಉಪಯೋಗಿಸ್ಕೋಬೇಕು. ಇದರಿಂದ ನಾವೆಲ್ಲರೂ ಕೂಡ ಅನುಕೂಲ ಪಡ್ಕೋಬಹುದು. ಇದರಿಂದ ನಮ್ಗೆ ಜೀವನ ಉತ್ತಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಕ್ಕಂಥ ವಾತಾವರಣ ಇವತ್ತು ಈ ಕೇಂದ್ರದಿಂದ ಆಗುತ್ತೆ ಎಂಬ ಒಂದು ಮಾತು ಅವ್ರು ಏನ್ ಹೇಳಿರಿ ಅದನ್ನ ದಯವಿಟ್ಟು ನೀವೆಲ್ಲರೂ ಪಾಲಿಸ್ಬೇಕಾಗ್ತದೆ. ಹಿರಿಯರುಗಳು ಏನಿದ್ದೀರಾ ಇದನ್ನ ನೀವು ಇದ್ರ ಕಡೆ ಗಮನ ಹರಿಸಿ. ಇವತ್ತು ಹಾಲಿನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಯಾವುದೂ ಕೂಡ ಇವತ್ತು ಲಾಸ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಸಮೇತ ಗೋವುಗಳನ್ನು ಸಾಕ್ತಕ್ಕಂಥ ಪುಣ್ಯವಾದ ಕೆಲಸ ಇನ್ ಬೇರೆ ಯಾವ ಕೆಲಸನೂ ಅಲ್ಲ. ಆ ಗೋವನ್ನ ಸಗಣಿ ಬಾಸದಿಂದ ಹಿಡಿದು ಅವನ ಉಸುರನ್ನು ಕುಡಿತಕ್ಕಂಥದ್ದು ಇರ್ಬೋದು, ಆ ಗಂಜನ ವಾಸನೆ ಕುಡಿತಕ್ಕಂಥದ್ದು ಯಾವ ಮನುಷ್ಯ ಮಾಡ್ತಾನೆ ಅವ್ನು ನಿಜ ಕೂಡ ಒಂದು 50% ಆರೋಗ್ಯ ಇವತ್ತು ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ತೈತಿ. ಅವನಲ್ಲಿ ಇರ್ತಕ್ಕಂಥ ಹಲವಾರು ಕಾಯಿಲೆಗಳು ಇವತ್ತು ವಾಸಾಗೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಹಿಂದೆಲ್ಲ ನಾವು ನೋಡ್ತಾ ಇದೀವಿ, ಗೋಗಳನ್ನ ಪಕ್ಕದ ಕಟ್ಕೊಂಡು ನಮ್ಮ ಹಿರಿಯರು ಇವತ್ತು ಜೀವನ ಮಾಡ್ತಾ ಇದ್ರು. ಒಂದ್ ಕಡೆ ಕೊಟ್ಟಿಗೆ ಇರೋದು, ಒಂದ್ ಕಡೆ ಅವ್ರು ಜೀವನ ಮಾಡ್ತಾ ಇದ್ರು. ದಿನವೆಲ್ಲ ಗೋಗಳ ಜೊತೆಗೆ ಮಲಗ್ತಾ ಇದ್ರು. ಆ ಗಂಜಿನ ವಾಸನೆ, ಆ ಸಗಣಿ ವಾಸನೆ ಕುಡಿದು ಅವ್ರು ಎಷ್ಟು 100 ವರ್ಷಗಳು ಬಾಳ್ತಕ್ಕಂಥ ಶಕ್ತಿ ಇವತ್ತು ಅವರಲ್ಲಿ ಇತ್ತು. ಇವತ್ತು ನಾವೆಲ್ಲ ಗೋಗಳ ಸುಮಾರು ಕಿಲೋಮೀಟರ್ಗಳು ದೂರದಲ್ಲಿ ಕಟ್ತಕ್ಕಂಥ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇದೀವಿ. ಸಗಣಿ ಮುಟ್ಟಿರಿ ಎಲ್ಲಿ ನಮ್ಗೆ ಸ್ಮೆಲ್ ಬರ್ತೈತೆ, ವಾಸನೆ ಬರ್ತೈತೆ ಎಂಬ ಸ್ಥಿತಿನಾಗ ಇವತ್ತು ನಮ್ಮ ಯುವಕರು ಇದ್ದಾರೆ. ಅದಾಗಬಾರ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗೋವು ನಿಜಕ್ಕೂ ಕೂಡ ನಮ್ಮೆಲ್ಲರ ಪೂಜನೀಯ ತಾಯಿ ಸಮಾನವಾಗಿರ್ತಕ್ಕಂಥದ್ದು. ಅದನ್ನು ಸಾಕೋದ್ರಿಂದ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಆರ್ಥಿಕ ಶಕ್ತಿನೂ ಕೂಡ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಈ ಒಂದು ಕಸುಬನ್ನ ನೀವೆಲ್ಲರೂ ಕೂಡ ಇದನ್ನ ಮಾಡಬೇಕು, ಇದರೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಇವತ್ತು ಈ ಸಂಘವನ್ನ ನೀವೆಲ್ಲರೂ ಕೂಡ ಒಂದು ದೊಡ್ಡ ಸಂಘವನ್ನಾಗಿ ಮಾಡಿ ಒಂದು ಉತ್ತಮವಾಗ್ತಕ್ಕಂಥ ಸಂಘವನ್ನು ಮಾಡಿ ಇಲ್ಲಿ ನಿಮಗೆ ಬೇಕಾಗ್ತಕ್ಕಂಥ ಒಂದು ಕಟ್ಟಡ ಇರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಸಂಪೂರ್ಣವಾಗಿ ನಾನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈ ಬಿಲ್ಡಿಂಗ್ ಕಟ್ಟಕ್ಕೆ ಅದು ಸಂಪೂರ್ಣವಾಗಿ ಎಷ್ಟು ಹಣ ಬೇಕಾದ್ರೂ ಕೂಡ ನಾವು ಕೂಡ ಅಂತ ಪ್ರಯತ್ನವನ್ನು ನೀವು ಮಾಡ್ತೀವಿ. ಒಟ್ಟಾರೆ ನೀವು ಈ ಸಂಘವನ್ನ ಒಂದು ಮಾದರಿಯಾಗಿರ್ತಕ್ಕಂಥ ಸಂಘವನ್ನಾಗಿ ನೀವು ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಿ ನಮ್ಮ ಬೆಂಬಲ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೈತೆ ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ವೇಳೆ ತುಮಕೂರು ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕ ಬಿ ಗಿರೀಶ್, ಮುಖಂಡರಾದ ಮುದ್ದು ಗಣೇಶ್, ಸಮಾಲೋಚಕ ಬಾಬಾ ಫಕ್ರುದ್ದೀನ್ ಪಿಎಂ ಸೇರಿದಂತೆ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರು, ಕಾರ್ಯದರ್ಶಿ ಸೇರಿದಂತೆ 100 ಜನ ಹಾಲು ಉತ್ಪಾದಕ ರೈತರು ಉಪಸ್ಥಿತರಿದ್ದರು.